ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆನ್ನಲ್ಲೇ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೀಗ ಪ್ರಕರಣದ ಎಸ್ಪಿಪಿ ಬದಲಾವಣೆಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಎನ್ನುವಂತ ಮಾಹಿತಿ. ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ದರ್ಶನ್ ರಕ್ಷಣೆಗೆ ಮುಂದಾಗಿದ್ಯಾ ರಾಜ್ಯ ಸರ್ಕಾರ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಎಸ್ಪಿಪಿ ಬದಲಿಸಿದ್ರೆ ಮತ್ತಷ್ಟು ಅನುಮಾನದ ಸಾಧ್ಯತೆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಾರದ ರಾಜ್ಯ ಸರ್ಕಾರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ ಪವಿತ್ರ ಗೌಡ ರಕ್ಷಣೆಗೆ ಸರ್ಕಾರ ಸದ್ದಿಲ್ಲದೆ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಏಕಾಏಕಿ ವಿಶೇಷ ಅಭಿಯೋಜಕರನ್ನ ಬದಲಾಯಿಸುವುದಕ್ಕೆ ಚಿಂತಿಸಿದ್ದು ಅನುಮಾನಗಳಿಗೆ ಕಾರಣವಾಗಿದೆ. ದರ್ಶನ್ ಬಚಾವ್ ಮಾಡೋದಕ್ಕೆ ಆ ಮೂವರು ಸಚಿವರು ಮುಖ್ಯಮಂತ್ರಿ ಮೇಲೆಯೇ ಒತ್ತಡ ಹಾಕ್ತಿದ್ದಾರಾ ಎನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರದೆಂದು ಡಿ ಗ್ಯಾಂಗ್ ಆರೋಪಿಗಳು ಸಖತ್ ಕ್ರಿಮಿನಲ್ ಮೈಂಡ್ ಓಡಿಸಿದ್ದಾರೆ. ಈ ಪ್ರಯತ್ನಗಳು ವೇಸ್ಟ್ ಆಗಿದ್ದು ಪೊಲೀಸರ ಖಡಕ್ ತನಿಖೆಯಿಂದ. ಸಚಿವರೊಬ್ಬರು ರಾಜಕಾರಣಿಗಳು ದರ್ಶನ್ ರಕ್ಷಣೆಗೆ ಯತ್ನಿಸಿದ್ರು ಪೊಲೀಸರು ಸೊಪ್ಪು ಹಾಕಿರಲಿಲ್ಲ. ಆದ್ರೀಗ ದರ್ಶನ್ ರಕ್ಷಣೆಗೆ ಮತ್ತೆ ತೆರೆಮರೆಯ ಕಸರತ್ತು ನಡೀತಿದೆಯಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಅದಕ್ಕೆ ಕಾರಣ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿರೋ ಚಿಂತನೆ. ನಟ ದರ್ಶನ್ ರಕ್ಷಣೆಗೆ ನಡೀತಿದೆಯಾ ತೆರೆಮರೆ ಕಸರತ್ತು? ಎಸ್ಪಿಪಿ ಬದಲಾವಣೆಗೆ ಚಿಂತನೆ, ಶುರುವಾಯಿತು ಅನುಮಾನ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಸ್ಪಿಪಿಯಾಗಿ ಪ್ರಸನ್ನ ಕುಮಾರ್ ಖಡಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ರೆ ಎಸ್ಪಿಪಿಯನ್ನೇ ಬದಲಾಯಿಸಲು ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆಯಂತೆ. ಪ್ರಸನ್ನ ಕುಮಾರ್ ಬದಲಾವಣೆಗೆ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರಂತೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚಿಂತನೆ ನಡೀತಿದೆ ಎನ್ನಲಾಗಿದೆ. ಎಸ್ಪಿಪಿ ಬದಲಿಸಿದ್ರೆ ಅನುಮಾನ ಬರುವ ಸಾಧ್ಯತೆ ಇರುವುದರಿಂದ ಇನ್ನು ರಾಜ್ಯ ಸರ್ಕಾರ ಅಂತಿಮ ತೀರ್ಮಾನ ಕೈಗೊಂಡಿಲ್ಲ ಎನ್ನಲಾಗ್ತಿದೆ. ಈ ಹಿಂದೆ ಅರೆಸ್ಟ್ ಮಾಡೋ ಮುನ್ನವೂ ಪ್ರಭಾವಿ ಸಚಿವರು ದರ್ಶನ್ ಅನ್ನ A1 ಅಥವಾ A2 ಮಾಡಬೇಡಿ ಅಂತ ದುಂಬಾಲು ಬಿದ್ದಿದ್ರು. ಈಗ ಸರ್ಕಾರವೇ ಎಸ್ಪಿಪಿ ಬದಲಿಸುವ ಚಿಂತನೆ ನಡೆಸಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಯಾಮಾರಿದ್ರೆ ಕೇಸ್ ಬೇರೆ ದಾರಿ ಹಿಡಿಯುತ್ತಿತ್ತು ಎಂದ ಕಮಿಷನರ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಮುಚ್ಚಿ ಹಾಕಲು ಡಿ ಗ್ಯಾಂಗ್ ಭಯಾನಕ ಪ್ಲಾನ್ ಮಾಡಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಮಾತನಾಡಿರೋ ಕಮಿಷನರ್ ದಯಾನಂದ್, ಪೊಲೀಸರು ಸ್ವಲ್ಪ ಯಾಮಾರಿದ್ರು ಪ್ರಕರಣ ಬೇರೆ ದಾರಿ ಹಿಡಿಯುತ್ತಿತ್ತು ಅಂತ ಹೇಳಿದ್ದಾರೆ. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ರೆ, ಸ್ವಲ್ಪ ನಿರ್ಲಕ್ಷ್ಯತನವಾಗಿದ್ರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಪುಡಿ ರೌಡಿಗಳ ಜೊತೆ ಲಿಂಕ್, ಧಮ್ಕಿ ಹಾಕಲು ಗ್ಯಾಂಗ್ ಮೇಂಟೈನ್ ಮಾಡಿದ್ರ ದರ್ಶನ್. ತೆರೆ ಮೇಲೆ ರೌಡಿಯಾಗಿ ಕಾಣಿಸಿಕೊಳ್ತಿದ್ದ ದರ್ಶನ್ ರಿಯಲ್ ಲೈಫ್ ನಲ್ಲೂ ರೌಡಿಗಳ ಜೊತೆ ಲಿಂಕ್ ಇತ್ತಂತೆ. ದರ್ಶನ್ ಕಾಲ್ ಲಿಸ್ಟ್ ಜಾಲಾಡಿದಾಗ ರೌಡಿಗಳ ಜೊತೆ ನಂಟು ಇರೋದು ಬಯಲಾಗಿದೆ ಎನ್ನಲಾಗಿದೆ. ದರ್ಶನ್ ಕಾಲ್ ಲಿಸ್ಟ್ ತೆಗೆದಾಗ ರೌಡಿಗಳ ನಂಬರ್ ಇದ್ದುದು ಪತ್ತೆ ಆಗಿದೆ. ರೌಡಿಗಳ ಜೊತೆಗೆ ದರ್ಶನ್ ಹೆಚ್ಚು ಮಾತನಾಡಿದ್ದಾರೆ ಎನ್ನಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಅವರಿಗೆ ಧಮಕಿ ಹಾಕಿಸಲು ಕೆಲ ರೌಡಿಗಳ ಜೊತೆ ದರ್ಶನ್ ಸಂಪರ್ಕದಲ್ಲಿ ಇದ್ರಂತೆ. ದರ್ಶನ್ ಲಿಂಕ್ ನಲ್ಲಿದ್ದ ಈ ತಂಡದಿಂದಲೇ ಧಮಕಿ ಹಾಕಿಸ್ತಿದ್ರಂತೆ. ಪೊಲೀಸರ ವಿಚಾರಣೆ ವೇಳೆ ಈ ಸ್ಫೋಟಕ ವಿಚಾರ ಗೊತ್ತಾಗಿದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರಂತೆ. ಬೆಂಗಳೂರು ಮೈಸೂರಿನಲ್ಲಿ ಡಿ ಗ್ಯಾಂಗ್ ಸ್ಥಳ ಮಹಜರು. ಇನ್ನು ದರ್ಶನ್ ಬಟಾಲಂ ಕರೆದೊಯ್ದು ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಾಗರಾಜ್ ಮತ್ತು ಲಕ್ಷ್ಮಣ್ ಕರೆದೊಯ್ದು ಮಹಜರು ಮಾಡಲಾಗಿದೆ. ಇತ್ತ ಕರೆಂಟ್ ಶೋ ಕೊಡಲು ಮೆಂಕಾರ್ ಮಷೀನ್ ತಂದಿದ್ದ ಧನರಾಜನನ್ನ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಪಂಚನಾಮೆ ಮಾಡಲಾಗಿದೆ. ಆರ್ಆರ್ ನಗರದ ದರ್ಶನ್ ನಿವಾಸಕ್ಕೆ ಪವನ್, ರಾಜು, ನಂದೀಶ್ನನ್ನ ಕರೆತಂದ ಪೊಲೀಸರು ಮಹಜರು ಮಾಡಿ 3 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಇರಿಸಲಾಗಿದೆ. ಬ್ಯೂರೋ ರಿಪೋರ್ಟ್ TV9.